ಪೇರೆಂಟ್ಸ್, ನಮ್ ದೇಶದಲ್ಲಿ ದೊಡ್ಡ ಹೆಲ್ತ್ ಸ್ಕ್ಯಾಮ್ ನಡೀತಿದೆ. 100 ಗ್ರಾಮ್ ಪನ್ನೀರಿಂದ 18 ರಿಂದ 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ಮಕ್ಕಳಿಗೆ ಪ್ರೋಟೀನೇಷಿಯಸ್ ಫುಡ್ ಬೇಕು ಅಂತ ಪನ್ನೀರ್ ಯೂಸ್ ಮಾಡ್ತೀವಿ. ಬಟ್ ಈ ಫೇಕ್ ಪನ್ನೀರ್ ಬಗ್ಗೆ ಎಚ್ಚರ ಇರಲಿ. ಹೆಚ್ಚು ತಿಳ್ಕೊಳ್ಳೋಕೆ ಕೊನೆ ತನಕ ನೋಡಿ. ಈ ನಕಲಿ ಪನ್ನೀರ್ನ ಕ್ಯಾನ್ಸರ್ ಕಾಸ್ ಮಾಡೋ ಡಿಟರ್ಜೆಂಟ್, ಸ್ಟಾರ್ಚು, ಡಾಲ್ಡಾ, ಸಿಂಥೆಟಿಕ್ ಮಿಲ್ಕ್ ಸಾಲಿಡ್ಸ್ ಇಂದ ಅನ್ಹೈಜಿನಿಕ್ ರೀತಿಯಲ್ಲಿ ತಯಾರಿಸ್ತಾರೆ. ಅಂಡ್ ಸ್ಟೋರ್ ಮಾಡೋಕ್ಕೂ ಫಾರ್ಮಲಿನ್ ಕೂಡ ಯೂಸ್ ಮಾಡ್ತಾರೆ. ಇದು ತುಂಬಾ ಕಮ್ಮಿ ರೇಟ್ಗೆ ಸಿಗುತ್ತೆ. ಸೊ ಇತ್ತೀಚೆಗೆ ಈ ಬೀದಿ ಬದಿ ಹೋಟೆಲ್ಗಳಲ್ಲಿ ಆರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಫೇಕ್ ಪನ್ನೀರ್ ಯೂಸ್ ಮಾಡ್ತಿದ್ದಾರೆ. ಸೊ ಮಕ್ಕಳಿಗೆ ಹೋಟೆಲ್ ಫುಡ್ ತಿನ್ಸ್ಬೇಕಾದ್ರೆ ಎಚ್ಚರ. ಮಕ್ಕಳು ನಕಲಿ ಪನ್ನೀರ್ ತಿಂದ್ರೆ ವಾಂತಿ, ಅಜೀರ್ಣ, ರ್ಯಾಶಸ್, ಅಲರ್ಜಿ ಅಂಡ್ ಕೆಲವು ಸಲ ಉಸಿರಾಟಕ್ಕೂ ತೊಂದರೆ ಆಗುತ್ತೆ. ಆಲ್ಸೋ ಎಲ್ಲಾ ಕಡೆ ಇತ್ತೀಚೆಗೆ ಫ್ಯಾಟಿ ಲಿವರ್ ಅಂತ ಸ್ಕ್ಯಾನ್ ಮಾಡಿದಾಗ ರಿಪೋರ್ಟ್ ಬರುತ್ತೆ ಅಲ್ವಾ. ಅದೇ ರೀತಿ ಎಸ್ಪೆಷಲಿ ಮಕ್ಕಳಲ್ಲೂ ಫ್ಯಾಟಿ ಲಿವರ್ ಚೇಂಜಸ್ ಅಂತ ರಿಪೋರ್ಟ್ ಬರ್ತಿದೆ. ಸೊ ಲಿವರ್ನು ಸಹ ಡ್ಯಾಮೇಜ್ ಮಾಡುತ್ತೆ. ಯೂಶಲಿ ನಮ್ಮಲ್ಲಿ ಸಸ್ಯಾಹಾರಿಗಳು ಪ್ರೋಟೀನ್ಗೋಸ್ಕರ ಪನ್ನೀರ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ನಕಲಿ ಪನ್ನೀರ್ ಬಗ್ಗೆ ಎಚ್ಚರ ಇರಲಿ. ಸೊ ಏನ್ ಸೊಲ್ಯೂಷನ್ ಇದಕ್ಕೆ ಹಾಗಿದ್ರೆ, ಈ ನಕಲಿ ಪನ್ನೀರ್ನ ಹೀಟ್ ಟೆಸ್ಟ್ ಮಾಡಿ ಗುರುತಿಸಬಹುದು. ಅಂದ್ರೆ ನಕಲಿ ಪನ್ನೀರ್ನ ಹೀಟ್ ಮಾಡಿದಾಗ ಜಾಸ್ತಿ ವಾಟರ್ ರಿಲೀಸ್ ಆಗುತ್ತೆ, ಕೆಟ್ಟ ವಾಸನೆ ಬರುತ್ತೆ ಅಂಡ್ ಅದು ಶ್ರಿಂಕ್ ಆಗಿ ರಬ್ಬರ್ ತರ ಆಗ್ಬಿಡುತ್ತೆ. ಬಟ್ ಒರಿಜಿನಲ್ ಪನ್ನೀರ್ನ ಹೀಟ್ ಮಾಡಿದಾಗ ಸಾಫ್ಟ್ ಚೀಸ್ ತರ ಆಗುತ್ತೆ ಅಂಡ್ ತಣ್ಣಗಾದಾಗ ಶೇಪ್ ರೀಗೈನ್ ಮಾಡುತ್ತೆ. ಸೊ ದಯವಿಟ್ಟು FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಲೈಸೆನ್ಸ್ ಪಡ್ಕೊಂಡಿರೋ ಕಂಪನಿಗಳಿಂದಾನೇ ಪನ್ನೀರ್ ಖರೀದಿ ಮಾಡಿ ಮಕ್ಕಳಿಗೆ ತಿನ್ನಿಸಿ. ಲೋಕಲ್ ಅಲ್ಲಿ ಪನ್ನೀರ್ ಕಮ್ಮಿ ರೇಟ್ಗೆ ಸಿಗುತ್ತೆ ಅಂತ ದಯವಿಟ್ಟು ಯೂಸ್ ಮಾಡಬೇಡಿ. ನಕಲಿ ಪನ್ನೀರಿಂದ ನಮ್ಮ ಮಕ್ಕಳನ್ನ ಕಾಪಾಡೋಣ. ಸೇವ್ ಚಿಲ್ಡ್ರನ್, ಸೇವ್ ಫ್ಯೂಚರ್, ಸೇವ್ ಇಂಡಿಯಾ. ಈ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ. ಇದು ನೀಡ್ ಆಫ್ ದಿ ಆರ್ ಅಂಡ್ ಜಾಗೃತಿ ಮೂಡಿಸಿ. ಆಲ್ಸೋ ಲೈಕ್ ಅಂಡ್ ಕಮೆಂಟ್ ಮಾಡಿ. ಫಾಲೋ ಫಾರ್ ಮೋರ್ ಸಚ್ genuine evidence based content. Thank you. India has a paneer problem. Turns out it is the most adulterated food product in the country. Look at this report. 122 paneer samples were tested in Noida and Greater Noida. 83% did not meet quality standards. 40% were unsafe for consumption. And it's the same story everywhere. In Karnataka, 163 samples were collected. Only 4 of them were safe for consumption. 4 out of 163 samples.